ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಅವರು ಕೇವಲ ಫ್ಯಾಮಿಲಿ ಪಾಲಿಟಿಕ್ಸ್ ನ ವಿರೋಧಿಸಿದ್ದಾರೆ ಅಂತ ಬಸವ ಜೆ ಮೃತ್ಯುಂಜಯ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಬಿಜೆಪಿಯಿಂದ ಆದ ಅನ್ಯಾಯ ಇದು ಅಂತ ಲಿಂಗಾಯತ ನಾಯಕರನ್ನ ತುಳಿಯೋ ಪ್ರಯತ್ನ ಅಂತ ಬಸವ ಜೆ ಮೃತ್ಯುಂಜಯ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬಸವ ಜೆ ಮೃತ್ಯುಂಜಯ ಶ್ರೀ ರಿಯಾಕ್ಟ್ ಮಾಡಿದ್ರು. ಯತ್ನಾಳ್ ಅವರನ್ನ ಈ ರೀತಿ ಎಕ್ಸ್ಪೆಲ್ ಮಾಡಿರುವಂತದ್ದು, ಪಕ್ಷದಿಂದ ಹೊರ ಹಾಕಿರುವಂತದ್ದು, ಇದು ಲಿಂಗಾಯತ ನಾಯಕರನ್ನ ತುಳಿಯೋ ಪ್ರಯತ್ನ ಅಂದ್ರು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಲಿಂಗಾಯತರು ಬಿಜೆಪಿಗೆ ವೋಟ್ ಹಾಕಂತ ಬಂದರು. ಇಂಥ ಸಂದರ್ಭದಲ್ಲಿ ಈ ಸಮುದಾಯದ ನಾಯಕರುಗಳನ್ನ ನಮ್ಮ ಸಮುದಾಯದ ಹೆಸರು ಹೇಳ್ಕೊಂಡಿರ್ತಕ್ಕಂಥ ನಾಯಕರುಗಳೇ ತುಳಿಯುವಂತ ಪ್ರಯತ್ನ ಮಾಡಿದ್ದಾರೆ. ಅದು ಬಿಬಿ ಶಿವಪ್ಪರ್ ಆಗಿರ್ಬೋದು, ಬಸವರಾಜ ಸೇಡಂ ಆಗಿರ್ಬೋದು, ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಉಮೇಶ್ ಕತ್ತಿ ಅಂತ ಆಗಿರ್ಬೋದು, ಲಕ್ಷ್ಮಣ ಸವದಿ ಅಂತ ಹಿಂಗೆ ಯಾವುದೇ ಒಬ್ಬ ನಾಯಕ ಒಟ್ಟು ಬಿಜೆಪಿಯಲ್ಲಿ ಲಿಂಗಾಯತರು ಬೆಳೆಯಬಾರದು, ನಾನೊಬ್ಬನೇ ಲಿಂಗಾಯತರು ಬೆಳಿಬೇಕೆನ್ನುವಂತಹ ಏಕೈಕ ಕಾರಣದಿಂದಾಗಿ ಇವತ್ತು ಅನೇಕ ನಾಯಕರನ್ನು ಮುಗಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಭವಿಷ್ಯ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಕನಸನ್ನ ಇಡೀ ಕರ್ನಾಟಕ ನಾಡಿನ ಜನತೆ ಮತ್ತು ಪಂಚಮಸಾಲಿ ಸಮುದಾಯ, ಉಳಿದ ಎಲ್ಲಾ ರೈತ ಪರ ಸಂಘಟನೆಗಳು ಅವ್ರ ಬಗ್ಗೆ ಆಶಾವಾದ ಇಟ್ಕೊಂಡಿದ್ರು. ಇವ್ರನ್ನ ಇದೇ ರೀತಿ ಬಿಟ್ರಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಮುಖ್ಯ ವಾಹಿನಿ ಬರ್ತಾರೆ ಅನ್ನೋ ಕಾರಣಕ್ಕೆ, ನೇರವಾಗಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ, ಅವರನ್ನು ಹೇಗಾದ್ರೂ ಮಾಡಿ ಉಚ್ಚಾಟನೆ ಮಾಡಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಉದ್ದೇಶಪೂರ್ವಕವಾಗಿ ಕಾಣಾರದಂಥ ಶಕ್ತಿಗಳು ಹೈಕಮಾಂಡ್ಗೆ ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಜನ ಯಡಿಯೂರಪ್ಪರ ಮೇಲೆ ಅಸಮಾಧಾನಗೊಂಡಿದ್ದ ಕಾರಣಕ್ಕೋಸ್ಕರವಾಗಿ ಬಿಜೆಪಿ 66ಕ್ಕೆ ಬಂದು ನಿಂತ್ಕೊಳ್ತು. ಇವತ್ತು ಪಂಚಮಸಾಲಿ ಸಮಾಜದ ಏಕಮೇವ ನಾಯಕರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿಸೋ ಕ್ರಮ ಕಂಡ ಮೇಲೆ ಇನ್ನು ಬಿಜೆಪಿ ಕರ್ನಾಟಕದಲ್ಲಿ ಹೆಂಗೆ ಅಸ್ತಿತ್ವ ಬರಲಿಕ್ಕೆ ಸಾಧ್ಯವಿದೆ? ಈ ರೀತಿಯಾಗಿ ಲಿಂಗಾಯತ ನಾಯಕರನ್ನ ಒಳಸಂಚಿನ ಮೂಲಕವಾಗಿ ಮುಗಿಸುವಂತ ಷಡ್ಯಂತ್ರ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ಕೆಲವೊಂದು ಸ್ವಾರ್ಥಿ ಲಿಂಗಾಯತ ನಾಯಕರಿಂದ ಅವ್ರ ಮಾತನ್ನು ಕೇಳಿ ಇವತ್ತು ಬಿಜೆಪಿ ಇಂಥ ಒಂದು ಕೆಟ್ಟ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಮುಂದೆ ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಮುಂಚೆ ನಮ್ಮ ಪಂಚಮಸಾಲಿ ಸಮುದಾಯ ಅಷ್ಟೊಂದು ಜಾಗೃತಿಗೊಂಡಿರಲಿಲ್ಲ. ಮೀಸಲಾತಿ ಹೋರಾಟ ಶುರು ಮಾಡಿದ್ಮೇಲೆ ಮೀಸಲಾತಿ ಹೋರಾಟಕ್ಕೆ ಯಾರು ಅನ್ಯಾಯ ಮಾಡಿದ್ರೋ ಅವರಿಗೆ ನಮ್ಮ ಜನ ಪಾಠ ಕಲಿಸಿದ್ದಾರೆ. ಮೀಸಲಾತಿ ಹೋರಾಟಕ್ಕೆ ಯಾರು ವಿರೋಧ ಅದರೋ ಅಂಥವ್ನ ಜನ ನಿರ್ಲಕ್ಷ್ಯ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಪಕ್ಷದ ಒಳಗೆ ಇದ್ಕೊಂಡು ಮೀಸಲಾತಿ ಪರವಾಗಿ ಪ್ರಾಮಾಣಿಕ ಹೋರಾಟ ಮಾಡತಕ್ಕಂಥ ಯತ್ನಾಳ್ ಕಡೆಗಣಿಸಿರ್ತಕ್ಕಂಥ ರೀತಿ ಆ ಪಕ್ಷಕ್ಕೆ ಬಹಳ ದೊಡ್ಡ ಮುಳುಗಾಗುವಂತ ಸಾಧ್ಯತೆ ಐತಿ. ಹಾಗಾಗಿ ಕೂಡಲೇ ಭಾರತೀಯ ಜನತಾ ಪಕ್ಷ ಈ ಉಚ್ಚಾಟನೆ ಆದೇಶವನ್ನ ಹಿಂಪಡೆಯುವ ಪ್ರಯತ್ನ ಮಾಡಬೇಕು. ಏನೇ ಸಮಸ್ಯೆಗಳು ಸಹ ಆಂತರಿಕ, ನಿಮ್ಮ ಪಕ್ಷದ ಆಂತರಿಕ ಸಮಸ್ಯೆ, ಅದನ್ನ ಕುಳಿತುಕೊಂಡು ಸರಿಪಡಿಸೋ ಪ್ರಯತ್ನ ಮಾಡಬೇಕು ಹೊರತು ಸಮಾಜಕ್ಕೆ ಕೆಟ್ಟ ಸಂದೇಶ ತರುವಂತ ಪ್ರಯತ್ನ ಮಾಡಿದ್ದೇ ಆದ್ರೆ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಎನ್ನುವಂತ ಎಚ್ಚರಿಕೆ ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ನವರು ಏನೋ ನಮ್ಮ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಅವರು ಕೇವಲ ಫ್ಯಾಮಿಲಿ ಪಾಲಿಟಿಕ್ಸ್ ನ ವಿರೋಧಿಸಿದ್ದಾರೆ ಅಂತ ಬಸವ ಜೆ ಮೃತ್ಯುಂಜಯ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಬಿಜೆಪಿಯಿಂದ ಆದ ಅನ್ಯಾಯ ಇದು ಅಂತ ಲಿಂಗಾಯತ ನಾಯಕರನ್ನ ತುಳಿಯೋ ಪ್ರಯತ್ನ ಅಂತ ಬಸವ ಜೆ ಮೃತ್ಯುಂಜಯ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬಸವ ಜೆ ಮೃತ್ಯುಂಜಯ ಶ್ರೀ ರಿಯಾಕ್ಟ್ ಮಾಡಿದ್ರು. ಯತ್ನಾಳ್ ಅವರನ್ನ ಈ ರೀತಿ ಎಕ್ಸ್ಪೆಲ್ ಮಾಡಿರುವಂತದ್ದು, ಪಕ್ಷದಿಂದ ಹೊರ ಹಾಕಿರುವಂತದ್ದು, ಇದು ಲಿಂಗಾಯತ ನಾಯಕರನ್ನ ತುಳಿಯೋ ಪ್ರಯತ್ನ ಅಂದ್ರು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಲಿಂಗಾಯತರು ಬಿಜೆಪಿಗೆ ವೋಟ್ ಹಾಕಂತ ಬಂದರು. ಇಂಥ ಸಂದರ್ಭದಲ್ಲಿ ಈ ಸಮುದಾಯದ ನಾಯಕರುಗಳನ್ನ ನಮ್ಮ ಸಮುದಾಯದ ಹೆಸರು ಹೇಳ್ಕೊಂಡಿರ್ತಕ್ಕಂಥ ನಾಯಕರುಗಳೇ ತುಳಿಯುವಂತ ಪ್ರಯತ್ನ ಮಾಡಿದ್ದಾರೆ. ಅದು ಬಿಬಿ ಶಿವಪ್ಪರ್ ಆಗಿರ್ಬೋದು, ಬಸವರಾಜ ಸೇಡಂ ಆಗಿರ್ಬೋದು, ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಉಮೇಶ್ ಕತ್ತಿ ಅಂತ ಆಗಿರ್ಬೋದು, ಲಕ್ಷ್ಮಣ ಸವದಿ ಅಂತ ಹಿಂಗೆ ಯಾವುದೇ ಒಬ್ಬ ನಾಯಕ ಒಟ್ಟು ಬಿಜೆಪಿಯಲ್ಲಿ ಲಿಂಗಾಯತರು ಬೆಳೆಯಬಾರದು, ನಾನೊಬ್ಬನೇ ಲಿಂಗಾಯತರು ಬೆಳಿಬೇಕೆನ್ನುವಂತಹ ಏಕೈಕ ಕಾರಣದಿಂದಾಗಿ ಇವತ್ತು ಅನೇಕ ನಾಯಕರನ್ನು ಮುಗಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಭವಿಷ್ಯ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಕನಸನ್ನ ಇಡೀ ಕರ್ನಾಟಕ ನಾಡಿನ ಜನತೆ ಮತ್ತು ಪಂಚಮಸಾಲಿ ಸಮುದಾಯ, ಉಳಿದ ಎಲ್ಲಾ ರೈತ ಪರ ಸಂಘಟನೆಗಳು ಅವ್ರ ಬಗ್ಗೆ ಆಶಾವಾದ ಇಟ್ಕೊಂಡಿದ್ರು. ಇವ್ರನ್ನ ಇದೇ ರೀತಿ ಬಿಟ್ರಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಮುಖ್ಯ ವಾಹಿನಿ ಬರ್ತಾರೆ ಅನ್ನೋ ಕಾರಣಕ್ಕೆ, ನೇರವಾಗಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ, ಅವರನ್ನು ಹೇಗಾದ್ರೂ ಮಾಡಿ ಉಚ್ಚಾಟನೆ ಮಾಡಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಉದ್ದೇಶಪೂರ್ವಕವಾಗಿ ಕಾಣಾರದಂಥ ಶಕ್ತಿಗಳು ಹೈಕಮಾಂಡ್ಗೆ ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ
ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಜನ ಯಡಿಯೂರಪ್ಪರ ಮೇಲೆ ಅಸಮಾಧಾನಗೊಂಡಿದ್ದ ಕಾರಣಕ್ಕೋಸ್ಕರವಾಗಿ ಬಿಜೆಪಿ 66ಕ್ಕೆ ಬಂದು ನಿಂತ್ಕೊಳ್ತು. ಇವತ್ತು ಪಂಚಮಸಾಲಿ ಸಮಾಜದ ಏಕಮೇವ ನಾಯಕರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿಸೋ ಕ್ರಮ ಕಂಡ ಮೇಲೆ ಇನ್ನು ಬಿಜೆಪಿ ಕರ್ನಾಟಕದಲ್ಲಿ ಹೆಂಗೆ ಅಸ್ತಿತ್ವ ಬರಲಿಕ್ಕೆ ಸಾಧ್ಯವಿದೆ? ಈ ರೀತಿಯಾಗಿ ಲಿಂಗಾಯತ ನಾಯಕರನ್ನ ಒಳಸಂಚಿನ ಮೂಲಕವಾಗಿ ಮುಗಿಸುವಂತ ಷಡ್ಯಂತ್ರ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ಕೆಲವೊಂದು ಸ್ವಾರ್ಥಿ ಲಿಂಗಾಯತ ನಾಯಕರಿಂದ ಅವ್ರ ಮಾತನ್ನು ಕೇಳಿ ಇವತ್ತು ಬಿಜೆಪಿ ಇಂಥ ಒಂದು ಕೆಟ್ಟ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಮುಂದೆ ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಮುಂಚೆ ನಮ್ಮ ಪಂಚಮಸಾಲಿ ಸಮುದಾಯ ಅಷ್ಟೊಂದು ಜಾಗೃತಿಗೊಂಡಿರಲಿಲ್ಲ. ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಮೀಸಲಾತಿ ಹೋರಾಟಕ್ಕೆ ಯಾರು ಅನ್ಯಾಯ ಮಾಡಿದ್ರೋ ಅವರಿಗೆ ನಮ್ಮ ಜನ ಪಾಠ ಕಲಿಸಿದ್ದಾರೆ. ಮೀಸಲಾತಿ ಹೋರಾಟಕ್ಕೆ ಯಾರು ವಿರೋಧ ಅದರೋ ಅಂಥವ್ರ ಜನ ನಿರ್ಲಕ್ಷ್ಯ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಪಕ್ಷದ ಒಳಗೆ ಇದ್ಕೊಂಡು ಮೀಸಲಾತಿ ಪರವಾಗಿ ಪ್ರಾಮಾಣಿಕ ಹೋರಾಟ ಮಾಡತಕ್ಕಂಥ ಯತ್ನಾಳ್ ಅವರನ್ನು ಕಡೆಗಣಿಸಿರ್ತಕ್ಕಂಥ ರೀತಿ ಆ ಪಕ್ಷಕ್ಕೆ ಬಹಳ ದೊಡ್ಡ ಮುಳುಗಾಗುವಂತ ಸಾಧ್ಯತೆ ಐತಿ. ಹಾಗಾಗಿ ಕೂಡಲೇ ಭಾರತೀಯ ಜನತಾ ಪಕ್ಷ ಈ ಉಚ್ಚಾಟನೆ ಆದೇಶವನ್ನ ಹಿಂಪಡೆಯುವ ಪ್ರಯತ್ನ ಮಾಡಬೇಕು. ಏನೇ ಸಮಸ್ಯೆಗಳು ಸಹ ನಿಮ್ಮ ಪಕ್ಷದ ಆಂತರಿಕ ಸಮಸ್ಯೆ ಅದನ್ನ ಕುಳಿತುಕೊಂಡು ಸರಿಪಡಿಸೋ ಪ್ರಯತ್ನ ಮಾಡಬೇಕು ಹೊರತು ಸಮಾಜಕ್ಕೆ ಕೆಟ್ಟ ಸಂದೇಶ ತರುವಂತ ಪ್ರಯತ್ನ ಮಾಡಿದ್ದೇ ಆದ್ರೆ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಎನ್ನುವಂತ ಎಚ್ಚರಿಕೆ ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ನವರು ಏನೋ ನಮ್ಮ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಅವರು ಕೇವಲ ಫ್ಯಾಮಿಲಿ ಪಾಲಿಟಿಕ್ಸ್ ನ ವಿರೋಧಿಸಿದ್ದಾರೆ ಅಂತ ಬಸವ ಜಯಮೃತ್ಯುಂಜಯ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಬಿಜೆಪಿಯಿಂದ ಆದ ಅನ್ಯಾಯ ಇದು ಅಂತ ಲಿಂಗಾಯತ ನಾಯಕರನ್ನ ತುಳಿಯೋ ಪ್ರಯತ್ನ ಅಂತ ಬಸವ ಜಯಮೃತ್ಯುಂಜಯ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬಸವ ಜಯಮೃತ್ಯುಂಜಯ ಶ್ರೀ ರಿಯಾಕ್ಟ್ ಮಾಡಿದ್ರು. ಯತ್ನಾಳ್ ಅವರನ್ನ ಈ ರೀತಿ ಎಕ್ಸ್ಪೆಲ್ ಮಾಡಿರುವಂತದ್ದು, ಪಕ್ಷದಿಂದ ಹೊರ ಹಾಕಿರುವಂತದ್ದು, ಇದು ಲಿಂಗಾಯತ ನಾಯಕರನ್ನ ತುಳಿಯೋ ಪ್ರಯತ್ನ ಅಂದ್ರು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಲಿಂಗಾಯತರು ಬಿಜೆಪಿಗೆ ವೋಟ್ ಹಾಕಂತ ಬಂದ್ರು. ಇಂತಹ ಸಂದರ್ಭದಲ್ಲಿ ಈ ಸಮುದಾಯದ ನಾಯಕರುಗಳನ್ನ ನಮ್ಮ ಸಮುದಾಯದ ಹೆಸರು ಹೇಳ್ಕೊಂಡಿರ್ತಕ್ಕಂಥ ನಾಯಕರುಗಳೇ ತುಳಿಯುವಂತ ಪ್ರಯತ್ನ ಮಾಡಿದ್ದಾರೆ. ಅದು ಬಿಬಿ ಶಿವಪ್ಪರ್ ಆಗಿರ್ಬೋದು, ಬಸವಪಾಟೀಲ್ ಸೇಡಂ ಆಗಿರ್ಬೋದು, ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಉಮೇಶ್ ಕತ್ತಿ ಅಂತ ಆಗಿರ್ಬೋದು, ಲಕ್ಷ್ಮಣ ಸವದಿ ಅಂತ ಹಿಂಗೆ ಯಾವುದೇ ಒಬ್ಬ ನಾಯಕ ಒಟ್ಟು ಬಿಜೆಪಿಯಲ್ಲಿ ಲಿಂಗಾಯತರು ಬೆಳೆಯಬಾರದು, ನಾನೊಬ್ಬನೇ ಲಿಂಗಾಯತರು ಬೆಳಿಬೇಕೆನ್ನುವಂತಹ ಏಕೈಕ ಕಾರಣದಿಂದಾಗಿ ಇವತ್ತು ಅನೇಕ ನಾಯಕರನ್ನು ಮುಗಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಭವಿಷ್ಯ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಕನಸನ್ನ ಇಡೀ ಕರ್ನಾಟಕ ನಾಡಿನ ಜನತೆ ಮತ್ತು ಪಂಚಮಸಾಲಿ ಸಮುದಾಯ ಉಳಿದ ಎಲ್ಲಾ ರೈತ ಪರ ಸಂಘಟನೆಗಳು ಅವ್ರ ಬಗ್ಗೆ ಆಶಾವಾದ ಇಟ್ಕೊಂಡಿದ್ರು. ಇವ್ರನ್ನ ಇದೇ ರೀತಿ ಬಿಟ್ರಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಮುಖ್ಯ ವಾಹಿನಿ ಬರ್ತಾರೆ ಅನ್ನೋ ಕಾರಣಕ್ಕೆ, ನೇರವಾಗಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ, ಅವರನ್ನು ಹೇಗಾದ್ರೂ ಮಾಡಿ ಉಚ್ಚಾಟನೆ ಮಾಡಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಉದ್ದೇಶಪೂರ್ವಕವಾಗಿ ಕಾಣಾರದಂತ ಶಕ್ತಿಗಳು ಹೈಕಮಾಂಡ್ಗೆ ತಪ್ಪು ಮಾಹಿತಿ ಕೊಟ್ಟು ಅವರನ್ನು ಉಚ್ಚಾಟನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಜನ ಯಡಿಯೂರಪ್ಪರ ಮೇಲೆ ಅಸಮಾಧಾನಗೊಂಡಿದ್ದ ಕಾರಣಕ್ಕೋಸ್ಕರವಾಗಿ ಬಿಜೆಪಿ 66ಕ್ಕೆ ಬಂದು ನಿಂತ್ಕೊಳ್ತು. ಇವತ್ತು ಪಂಚಮಸಾಲಿ ಸಮಾಜದ ಏಕಮೇವ ನಾಯಕರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿಸೋ ಕ್ರಮ ಕಂಡ ಮೇಲೆ ಇನ್ನು ಬಿಜೆಪಿ ಕರ್ನಾಟಕದಲ್ಲಿ ಹೆಂಗೆ ಅಸ್ತಿತ್ವ ಬರಲಿಕ್ಕೆ ಸಾಧ್ಯವಿದೆ? ಈ ರೀತಿಯಾಗಿ ಲಿಂಗಾಯತ ನಾಯಕರನ್ನ ಒಳಸಂಚಿನ ಮೂಲಕವಾಗಿ ಮುಗಿಸುವಂತ ಷಡ್ಯಂತ್ರ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ಕೆಲವೊಂದು ಸ್ವಾರ್ಥಿ ಲಿಂಗಾಯತ ನಾಯಕರಿಂದ ಅವ್ರ ಮಾತನ್ನು ಕೇಳಿ ಇವತ್ತು ಬಿಜೆಪಿ ಇಂಥ ಒಂದು ಕೆಟ್ಟ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಮುಂದೆ ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಮುಂಚೆ ನಮ್ಮ ಪಂಚಮಸಾಲಿ ಸಮುದಾಯ ಅಷ್ಟೊಂದು ಜಾಗೃತಿಗೊಂಡಿರಲಿಲ್ಲ. ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಮೀಸಲಾತಿ ಹೋರಾಟಕ್ಕೆ ಯಾರು ಅನ್ಯಾಯ ಮಾಡಿದ್ರೋ ಅವರಿಗೆ ನಮ್ಮ ಜನ ಪಾಠ ಕಲಿಸಿದ್ದಾರೆ. ಮೀಸಲಾತಿ ಹೋರಾಟಕ್ಕೆ ಯಾರು ವಿರೋಧ ಅದರೋ ಅಂಥವ್ರ ಜನ ನಿರ್ಲಕ್ಷ್ಯ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಪಕ್ಷದ ಒಳಗೆ ಇದ್ಕೊಂಡು ಮೀಸಲಾತಿ ಪರವಾಗಿ ಪ್ರಾಮಾಣಿಕ ಹೋರಾಟ ಮಾಡತಕ್ಕಂಥ ಯತ್ನಾಳ್ ಅವರನ್ನು ಕಡೆಗಣಿಸಿರ್ತಕ್ಕಂಥ ರೀತಿ ಆ ಪಕ್ಷಕ್ಕೆ ಬಹಳ ದೊಡ್ಡ ಮುಳುಗಾಗುವಂತ ಸಾಧ್ಯತೆ ಐತಿ. ಹಾಗಾಗಿ ಕೂಡಲೇ ಭಾರತೀಯ ಜನತಾ ಪಕ್ಷ ಈ ಉಚ್ಚಾಟನೆ ಆದೇಶವನ್ನ ಹಿಂಪಡೆಯುವ ಪ್ರಯತ್ನ ಮಾಡಬೇಕು. ಏನೇ ಸಮಸ್ಯೆಗಳು ಸಹ ನಿಮ್ಮ ಪಕ್ಷದ ಆಂತರಿಕ ಸಮಸ್ಯೆ ಅದನ್ನ ಕುಳಿತುಕೊಂಡು ಸರಿಪಡಿಸೋ ಪ್ರಯತ್ನ ಮಾಡಬೇಕು ಹೊರತು ಸಮಾಜಕ್ಕೆ ಕೆಟ್ಟ ಸಂದೇಶ ತರುವಂತ ಪ್ರಯತ್ನ ಮಾಡಿದ್ದೇ ಆದ್ರೆ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಎನ್ನುವಂತ ಎಚ್ಚರಿಕೆ ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ನವರು ಏನೋ ನಮ್ಮ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಅವರು ಕೇವಲ ಫ್ಯಾಮಿಲಿ ಪಾಲಿಟಿಕ್ಸ್ ನ ವಿರೋಧಿಸಿದ್ದಾರೆ ಅಂತ ಬಸವ ಜಯಮೃತ್ಯುಂಜಯ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಬಿಜೆಪಿಯಿಂದ ಆದ ಅನ್ಯಾಯ ಇದು ಅಂತ
ಲಿಂಗಾಯತ ನಾಯಕರನ್ನ ತುಳಿಯೋ ಪ್ರಯತ್ನ ಅಂತ ಬಸವ ಜೆ ಮೃತ್ಯುಂಜಯ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬಸವ ಜೆ ಮೃತ್ಯುಂಜಯ ಶ್ರೀ ರಿಯಾಕ್ಟ್ ಮಾಡಿದ್ರು. ಯತ್ನಾಳ್ ಅವರನ್ನ ಈ ರೀತಿ ಎಕ್ಸ್ಪೆಲ್ ಮಾಡಿರುವಂತದ್ದು, ಪಕ್ಷದಿಂದ ಹೊರ ಹಾಕಿರುವಂತದ್ದು, ಇದು ಲಿಂಗಾಯತ ನಾಯಕರನ್ನ ತುಳಿಯೋ ಪ್ರಯತ್ನ ಅಂದ್ರು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಲಿಂಗಾಯತರು ಬಿಜೆಪಿಗೆ ವೋಟ್ ಹಾಕಂತ ಬಂದ್ರು. ಇಂಥ ಸಂದರ್ಭದಲ್ಲಿ ಈ ಸಮುದಾಯದ ನಾಯಕರುಗಳನ್ನ ನಮ್ಮ ಸಮುದಾಯದ ಹೆಸರು ಹೇಳ್ಕೊಂಡಿರ್ತಕ್ಕಂಥ ನಾಯಕರುಗಳೇ ತುಳಿಯುವಂತ ಪ್ರಯತ್ನ ಮಾಡಿದ್ದಾರೆ. ಅದು ಬಿ ಶಿವಪ್ಪರ್ ಆಗಿರ್ಬೋದು, ಬಸವಪಾಟೀಲ್ ಸೇಡಂ ಆಗಿರ್ಬೋದು, ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಉಮೇಶ್ ಕತ್ತಿ ಅಂತ ಆಗಿರ್ಬೋದು, ಲಕ್ಷ್ಮಣ ಸವದಿ ಅಂತ, ಹಿಂಗೆ ಯಾವುದೇ ಒಬ್ಬ ನಾಯಕ ಒಟ್ಟು ಬಿಜೆಪಿಯಲ್ಲಿ ಲಿಂಗಾಯತರು ಬೆಳೆಯಬಾರದು, ನಾನೊಬ್ಬನೇ ಲಿಂಗಾಯತರು ಬೆಳಿಬೇಕೆನ್ನುವಂತಹ ಏಕೈಕ ಕಾರಣದಿಂದಾಗಿ ಇವತ್ತು ಅನೇಕ ನಾಯಕರನ್ನು ಮುಗಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಭವಿಷ್ಯ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಕನಸನ್ನ ಇಡೀ ಕರ್ನಾಟಕ ನಾಡಿನ ಜನತೆ ಮತ್ತು ಪಂಚಮಸಾಲಿ ಸಮುದಾಯ, ಉಳಿದ ಎಲ್ಲಾ ರೈತ ಪರ ಸಂಘಟನೆಗಳು ಅವ್ರ ಬಗ್ಗೆ ಆಶಾವಾದ ಇಟ್ಕೊಂಡಿದ್ರು. ಇವ್ರನ್ನ ಇದೇ ರೀತಿ ಬಿಟ್ರಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಮುಖ್ಯ ವಾಹಿನಿ ಬರ್ತಾರೆ ಅನ್ನೋ ಕಾರಣಕ್ಕೆ, ನೇರವಾಗಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ, ಅವರನ್ನು ಹೇಗಾದ್ರೂ ಮಾಡಿ ಉಚ್ಚಾಟನೆ ಮಾಡಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಉದ್ದೇಶಪೂರ್ವಕವಾಗಿ ಕಾಣಾರದಂಥ ಶಕ್ತಿಗಳು ಹೈಕಮಾಂಡ್ಗೆ ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಜನ ಯಡಿಯೂರಪ್ಪರ ಮೇಲೆ ಅಸಮಾಧಾನಗೊಂಡಿದ್ದ ಕಾರಣಕ್ಕೋಸ್ಕರವಾಗಿ ಬಿಜೆಪಿ 66ಕ್ಕೆ ಬಂದು ನಿಂತ್ಕೊಳ್ತು. ಇವತ್ತು ಪಂಚಮಸಾಲಿ ಸಮಾಜದ ಏಕಮೇವ ನಾಯಕರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿಸೋ ಕ್ರಮ ಕಂಡ ಮೇಲೆ ಇನ್ನು ಬಿಜೆಪಿ ಕರ್ನಾಟಕದಲ್ಲಿ ಹೆಂಗೆ ಅಸ್ತಿತ್ವ ಬರಲಿಕ್ಕೆ ಸಾಧ್ಯವಿದೆ? ಈ ರೀತಿಯಾಗಿ ಲಿಂಗಾಯತ ನಾಯಕರನ್ನ ಒಳಸಂಚಿನ ಮೂಲಕವಾಗಿ ಮುಗಿಸುವಂತ ಷಡ್ಯಂತ್ರ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ಕೆಲವೊಂದು ಸ್ವಾರ್ಥಿ ಲಿಂಗಾಯತ ನಾಯಕರಿಂದ ಅವ್ರ ಮಾತನ್ನು ಕೇಳಿ ಇವತ್ತು ಬಿಜೆಪಿ ಇಂಥ ಒಂದು ಕೆಟ್ಟ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಮುಂದೆ ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಮುಂಚೆ ನಮ್ಮ ಪಂಚಮಸಾಲಿ ಸಮುದಾಯ ಅಷ್ಟೊಂದು ಜಾಗೃತಿಗೊಂಡಿರಲಿಲ್ಲ. ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಮೀಸಲಾತಿ ಹೋರಾಟಕ್ಕೆ ಯಾರು ಅನ್ಯಾಯ ಮಾಡಿದರೋ ಅವರಿಗೆ ನಮ್ಮ ಜನ ಪಾಠ ಕಲಿಸಿದ್ದಾರೆ. ಮೀಸಲಾತಿ ಹೋರಾಟಕ್ಕೆ ಯಾರು ವಿರೋಧ ಅದರೋ ಅಂಥವ್ನ ಜನ ನಿರ್ಲಕ್ಷ್ಯ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಪಕ್ಷದ ಒಳಗೆ ಇದ್ಕೊಂಡು ಮೀಸಲಾತಿ ಪರವಾಗಿ ಪ್ರಾಮಾಣಿಕ ಹೋರಾಟ ಮಾಡತಕ್ಕಂಥ ಯತ್ನಾಳ್ ಅವರನ್ನು ಕಡೆಗಣಿಸಿರ್ತಕ್ಕಂಥ ರೀತಿ ಆ ಪಕ್ಷಕ್ಕೆ ಬಹಳ ದೊಡ್ಡ ಮುಳುಗಾಗುವಂತ ಸಾಧ್ಯತೆ ಐತಿ. ಹಾಗಾಗಿ ಕೂಡಲೇ ಭಾರತೀಯ ಜನತಾ ಪಕ್ಷ ಈ ಉಚ್ಚಾಟನೆ ಆದೇಶವನ್ನ ಹಿಂಪಡೆಯುವ ಪ್ರಯತ್ನ ಮಾಡಬೇಕು. ಏನೇ ಸಮಸ್ಯೆಗಳು ಸಹ ಆಂತರಿಕ, ನಿಮ್ಮ ಪಕ್ಷದ ಆಂತರಿಕ ಸಮಸ್ಯೆ, ಅದನ್ನ ಕುಳಿತುಕೊಂಡು ಸರಿಪಡಿಸೋ ಪ್ರಯತ್ನ ಮಾಡಬೇಕು ಹೊರತು ಸಮಾಜಕ್ಕೆ ಕೆಟ್ಟ ಸಂದೇಶ ತರುವಂತ ಪ್ರಯತ್ನ ಮಾಡಿದ್ದೇ ಆದ್ರೆ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಎನ್ನುವಂತ ಎಚ್ಚರಿಕೆ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ನವರು ಏನೋ ನಮ್ಮ